ಸಿದ್ದು ಪೊಲಿಟಿಕಲ್ ಜರ್ನಿ ಅಂತ್ಯವಲ್ಲ, ಆರಂಭ. ದಸರಾ ನಂತರ ಹೊಸ ಅಧ್ಯಾಯ ಶುರು. ಸಿಎಂ ಡಿಕೆಶಿಗೆ ಶುರುವಾಯ್ತಾ ಹೊಸ ಟೆನ್ಷನ್. ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಮೋಸ್ಟ್ ಪವರ್ಫುಲ್ ಲೀಡರ್. ಇವರು ಕಳೆದ ಮೇ ತಿಂಗಳಲ್ಲಿ ತಮ್ಮ ಸಿಎಂ ಹುದ್ದೆಗೆ ರಿಸೈನ್ ಮಾಡಿದ ಮೇಲೆ ಪಕ್ಷದಲ್ಲಿ ಯಾವುದೇ ಪ್ರಮುಖ ಹುದ್ದೆಯನ್ನು ಪಡ್ಕೊಂಡಿಲ್ಲ. ಇದನ್ನ ನೋಡಿದ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಕೆರಿಯರ್ ಮುಗಿದೇ ಹೋಯ್ತು, ಇನ್ಮೇಲೆ ಸಿದ್ದರಾಮಯ್ಯ ಸೈಡ್ ಲೈನ್ ಆಗಿದ್ದಾರೆ, ಅವರ ರಾಜಕೀಯ ಭವಿಷ್ಯವೇ ಅಂತ್ಯವಾಯ್ತು ಅಂತ ಮಾತಾಡ್ಕೊಂಡಿದ್ರು. ಈಗಲೂ ಕೆಲವರು ನಮ್ಮ ವಿಡಿಯೋಗಳಿಗೆ ಇಂಥ ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ. ಆದ್ರೆ ಅಸಲಿ ವಿಷಯ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ರಾಜ್ಯ ಕಾಂಗ್ರೆಸ್ ಬಲಿಷ್ಠವಾಗಿರಲು ಸಾಧ್ಯವೇ ಇಲ್ಲ ಅನ್ನೋ ಮಾತುಗಳು ಇವೆ. ಈ ಸತ್ಯ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೂ ಗೊತ್ತು. ಹೀಗಾಗಿನೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಪ್ಲಾನ್ ಬಿ ಶುರುವಾಗಿದೆ. ಆ ಪ್ಲಾನ್ ಬಿ ಇದೀಗ ಕಮಲದಳ ನಾಯಕರ ನಿದ್ದೆಗೆಡಿಸುತ್ತಿದೆ. ಹಾಗಾದ್ರೆ ಏನದು ಕಾಂಗ್ರೆಸ್ನ ಪ್ಲಾನ್ ಬಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವೃತ್ತ ಬರದಾಯ್ತು, ಗೀಟು ಎಳೆದಾಯ್ತು. ಇನ್ನ ಆ ವೃತ್ತದಲ್ಲಿರೋದೆಲ್ಲ ನಂದೆ ಅನ್ನೋದು ಸಿನಿಮಾ ಡೈಲಾಗು. ಆದ್ರೆ ರಾಜಕೀಯದಲ್ಲಿ ಹೀಗೆ ಯಾವುದೂ ಆಗಲ್ಲ. ಪ್ರತಿ ಕ್ಷಣ ಪ್ರತಿ ದಿನ ಬೇರೆಯದ್ದೇ ಆದ ಆಯಾಮಗಳು ಹುಟ್ಟುಕೊಂತಾವೆ. ಒಬ್ರು ತಂತ್ರ ಹೆಣೆದ್ರೆ ಮತ್ತೊಬ್ರು ಪ್ರತಿತಂತ್ರ ರಣತಂತ್ರಗಳನ್ನ ಹೆಣೆದಿರ್ತಾರೆ. ಹೀಗಾಗಿ 2020 ಕ್ರಿಕೆಟ್ ನಲ್ಲಿ ಕೊನೆ ಬಾಲ್ವರೆಗೂ ಅದೇ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರುತ್ತೋ ಅದೇ ರೀತಿ ರಾಜಕೀಯದಲ್ಲೂ ಕೂಡ ಯಾವ ಟ್ವಿಸ್ಟ್ ಅಂಡ್ ಟರ್ನ್ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋಕೆ ಚಾನ್ಸೇ ಇಲ್ಲ. ಅದೇ ರೀತಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಕೆರಿಯರ್ ಮುಗಿದೇ ಹೋಯ್ತು ಅಂದ್ಕೊಂಡಾಗ್ಲೆಲ್ಲ ಅವರು ಮತ್ತೆ ಫಿನಿಕ್ಸ್ ಪಕ್ಷಿ ಅಂತೆ ಮೇಲೆದ್ದು ಬರ್ತಿದ್ದಾರೆ. ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿ ನೋಡಿದ್ರೆ ಅದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ನಂಬೋಕಾಗ್ತಿಲ್ವಾ? ಹಾಗಾದ್ರೆ ಆ ಫ್ಲಾಶ್ ಬ್ಯಾಕ್ ಅನ್ನ ಒಮ್ಮೆ ತೋರಿಸ್ತೀವಿ ನೋಡಿ. ಅದು 2006. ಸಿದ್ದರಾಮಯ್ಯ ಜೆಡಿಎಸ್ ನಿಂದ ಉಚ್ಚಾಟನೆಗೊಂಡಿದ್ರು. ಆನಂತರ ಅವರು ಕಾಂಗ್ರೆಸ್ ಸೇರಿದ್ರು. ಆಗ ನಡೆದ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯ ಸೋತಿದ್ರೆ ಅವರ ರಾಜಕೀಯ ಜೀವನ ಅಂತ್ಯವಾಗ್ತಿತ್ತು. ಹೀಗಾಗಿ ಜೆಡಿಎಸ್ ನಾಯಕರು ಆಗ ಸಿದ್ದರಾಮಯ್ಯನವರ ಸೋಲಿಗೆ ಪಣ ತೊಟ್ಟು ಟಫ್ ಫೈಟ್ ಕೊಟ್ಟಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಸಿದ್ದರಾಮಯ್ಯ ಆ ಚುನಾವಣೆಯಲ್ಲಿ ಕೇವಲ 257 ಮತಗಳ ಅಂತರದಿಂದ ಗೆದ್ದು ರಾಜಕೀಯ ಪುನರ್ಜನ್ಮ ಪಡ್ಕೊಂಡಿದ್ರು. ಇನ್ನ ಸಿದ್ದರಾಮಯ್ಯ ಆ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ರಾಜ್ಯ ಕಾಂಗ್ರೆಸ್ ನಲ್ಲಿ ಎತ್ತರದ ಸ್ಥಾನಕ್ಕೆ ಬೆಳೆದು ಬಿಡ್ತಾರೆ ಅಂತ ಯಾರು ಗೆಸ್ ಮಾಡಿರಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಆನಂತರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಪೋಸಿಷನ್ ಲೀಡರ್ ಆಗಿದ್ರು. ಕೊನೆಗೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಮರಳಿದ ಕೇವಲ 7 ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರಾಜ್ಯದ ಸಿಎಂ ಕೂಡ ಆದ್ರು. ಆದ್ರೆ 2018ರಲ್ಲಿ ಕಾಂಗ್ರೆಸ್ಗೆ ಸೋಲಾದಾಗ ಸಿದ್ದರಾಮಯ್ಯನವರ ಮುಖದಲ್ಲಿ ಹತಾಶೆ ಎದ್ದು ಕಾಣ್ತಿತ್ತು. ಅಲ್ಲಿಯವರೆಗೆ ಅದ್ಯಾರ ವಿರುದ್ಧ ರುಚಿಗೆದ್ದು ವಿರೋಧ ಮಾಡ್ಕೊಂಡಿದ್ರು. ಅವರ ಮನೆ ಬಾಗಿಲಿಗೆ ಹೋಗಿ ಅಂದ್ರೆ ಜೆಡಿಎಸ್ ನಾಯಕರ ಮನೆ ಬಾಗಿಲಿಗೆ ಹೋಗಿ ಸರ್ಕಾರ ರಚನೆ ಮಾಡೋದಕ್ಕೆ ಬೇಡಿಕೊಳ್ಳಬೇಕಾಯ್ತು. ಇದನ್ನ ನೋಡಿದ ಜನ ಇನ್ನ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಜರ್ನಿ ಮುಗಿದೇ ಹೋಯ್ತು, ಜೆಡಿಎಸ್ ನಾಯಕರು ಸಿದ್ದರಾಮಯ್ಯನವರನ್ನ ರಾಜಕೀಯವಾಗಿ ಸೈಡ್ ಲೈನ್ ಮಾಡೇ ಮಾಡ್ತಾರೆ, ಅಂದ್ರೆ ಡಮ್ಮಿ ಮಾಡಿ ಬಿಸಾಕ್ತಾರೆ ಅಂತ ಮಾತಾಡ್ಕೊಂಡಿದ್ರು. ಆದ್ರೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದ ಸಿದ್ದರಾಮಯ್ಯ ಉರುಳಿಸಿದ ದಾಳಕ್ಕೆ ದಳ ವಿಲವಿಲ ಒದ್ದಾಡುವಂತಾಯ್ತು. ಅಂದು ಕಾಂಗ್ರೆಸ್ ಬೆಂಬಲದೊಂದಿಗೆ ಸಿಎಂ ಆಗಿದ್ದ ಕುಮಾರಸ್ವಾಮಿ ಅವರು ತಾವು ಸಾಂದರ್ಭಿಕ ಶಿಶು, ನಾನು ತಂತಿ ಮೇಲೆ ನಡೀತಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ರು. ಕೊನೆಗೆ 2019ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಮುರಿದು ಬೀಳ್ತು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಅಂದು ಕಾಂಗ್ರೆಸ್ ನಿಂದ ಬಂಡಾಯ ಎದ್ದು ಶಾಸಕ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಹೋಗಿದ್ದ ಬಹುತೇಕ ಶಾಸಕರಲ್ಲಿ ಸಿದ್ದು ಆಪ್ತರೇ ಹೆಚ್ಚಾಗಿದ್ರು. ಹೀಗಾಗಿ ಅಂದು ಸಿದ್ದರಾಮಯ್ಯನವರ ದಾಳದಂತೆಯೇ ಕುಮಾರಸ್ವಾಮಿ ಅವರ ಸರ್ಕಾರ ಪತನವಾಯಿತು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಅಲ್ಲಿಗೆ ಕತೆ ಮುಗಿತ್ತು ಅಂತ ಅಂದ್ಕೋಬೇಡಿ. 2023ರಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಮತ್ತೆ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದ್ರೆ 2022ರಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಿದ್ದು ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ರು. ಒಂದು ಅಂದಾಜಿನ ಪ್ರಕಾರ ಸಿದ್ದರಾಮೋತ್ಸವಕ್ಕೆ ಬರೋಬ್ಬರಿ 15 ಲಕ್ಷ ಜನ ಬಂದು ಸೇರಿದ್ರು ಅನ್ನೋ ಮಾತುಗಳಿವೆ. ಜೊತೆಗೆ ಸಿದ್ದರಾಮೋತ್ಸವದ ನಂತರ ಕೆಲವೇ ತಿಂಗಳುಗಳಲ್ಲಿ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳ ಅಭೂತಪೂರ್ವ ಗೆಲುವನ್ನ ಸಾಧಿಸಿತ್ತು. ಈ ಗೆಲುವಿಗೆ 10 ಹಲವು ಕಾರಣಗಳಿರಬಹುದು. ಆದ್ರೆ ಸಿದ್ದರಾಮಯ್ಯನವರ ವರ್ಚಸ್ಸು ಅವರ ಪ್ರಭಾವವನ್ನ ಅಲ್ಲಗಳೆಯುವಂತಿಲ್ಲ. ಹೀಗೆ ಹಲವು ಸಲ ಸಿದ್ದರಾಮಯ್ಯನವರ ರಾಜಕೀಯ ಯುಗಾಂತ್ಯವಾಯಿತು ಅಂದ್ಕೊಂಡಾಗ್ಲೆಲ್ಲ ಅವರು ಫಿನಿಕ್ಸ್ ಪಕ್ಷಿ ಅಂತೆ ಮೇಲೆದ್ದು ಬಂದಿದ್ದಾರೆ. ಈಗಲೂ ಅಷ್ಟೇ ಸಿದ್ದರಾಮಯ್ಯನವರ ಶಕ್ತಿ ಸಾಮರ್ಥ್ಯಗಳನ್ನ ಅಷ್ಟು ಸುಲಭವಾಗಿ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗೆ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಸಿಎಂ ಡಿಕೆಶಿಗೂ ಸಿದ್ದರಾಮಯ್ಯನವರ ಭಯ ಇದ್ದೇ ಇದೆ. ಯಾಕಂದ್ರೆ ಡಿಕೆಶಿ ಕೂಡ ರಾಜ್ಯ ಕಾಂಗ್ರೆಸ್ನ ಮಾಸ್ ಲೀಡರ್. ಪಕ್ಷವನ್ನ ಅಧಿಕಾರಕ್ಕೆ ತರೋಕೆ ಶಕ್ತಿ ಮೀರಿ ಶ್ರಮಿಸಿದ್ದಾರೆ.
ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರನ್ನ ತೀರಾ ಹತ್ತಿರದಿಂದ ನೋಡಿದ್ದಾರೆ. ಸಿದ್ದರಾಮಯ್ಯ ದಾಳ ಉರುಳಿಸಿದ್ರೆ ರಾಜಕೀಯ ಪರಿಣಾಮ ಏನಾಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೀಗಾಗಿನೇ ಸಿದ್ದು ತಂತ್ರಗಳಿಗೆ ಪ್ರತಿತಂತ್ರಗಳನ್ನ ಹೆಣೆಯೋಕೆ ಸರ್ವ ರೀತಿಯಲ್ಲೂ ಸಜ್ಜಾಗುತ್ತಿದ್ದಾರೆ. ಅದರ ಮೊದಲ ಭಾಗ ಎಂಬಂತೆ ತಮ್ಮ ಸಂಪುಟದಲ್ಲಿ ಸಿದ್ದು ಬಣದ ನಾಯಕರನ್ನ ಆದಷ್ಟು ಹೊರಗಿಡೋಕೆ ಯತ್ನಿಸುತ್ತಿದ್ದಾರೆ. ಇದು ಸಿದ್ದರಾಮಯ್ಯನವರ ಗಮನಕ್ಕೆ ಬಂದಿಲ್ಲ ಅಂತೇನೂ ಇಲ್ಲ. ಡಿಕೆಶಿ ಅಬ್ಬರ ಆರ್ಭಟ ಪ್ರತಿ ನಡೆಯ ಇಂಚಿಂಚು ರಿಪೋರ್ಟ್ ಸಿದ್ದುಗೆ ತಮ್ಮ ಆಪ್ತರ ಮೂಲಕ ಹೋಗ್ತಾನೆ ಇದೆ. ಇದು ಡಿಕೆಶಿಯ ಹಾರ್ಟ್ ಬೀಟ್ ಅನ್ನು ಹೆಚ್ಚಿಸಿದೆ ಎನ್ನಲಾಗ್ತಿದೆ. ಸಿದ್ದು ಮನೆಗೆ ಡಿಕೆಶಿ ಫ್ಯಾಮಿಲಿ ಬ್ರೇಕ್ಫಾಸ್ಟ್ಗೆ ಹೋಗಿದ್ದು ಯಾಕೆ? ಸಿದ್ದರಾಮಯ್ಯನವರ ಕಡು ಕೋಪವನ್ನ ಕಂಟ್ರೋಲ್ ಮಾಡೋದಕ್ಕ. ಕೆಲ ದಿನಗಳ ಹಿಂದೆ ಡಿಕೆಶಿ ತಮ್ಮ ಕುಟುಂಬಸ್ಥರ ಜೊತೆಗೂಡಿ ಸಿದ್ದರಾಮಯ್ಯನವರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ರು. ಈ ವೇಳೆ ಸಿದ್ದರಾಮಯ್ಯನವರ ಜೊತೆ ಕೆಲವು ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಹೀಗ್ಯಾಕೆ ಸಿದ್ದು ಮನೆಗೆ ದಿಢೀರ್ ಹೋಗಿದ್ರು ಅನ್ನೋ ಡೌಟ್ ನಿಮ್ಮನ್ನ ಕಾಡದೇ ಇರಲ್ಲ. ಆ ಡೌಟ್ಗೆ ಈಗ ಉತ್ತರ ಸಿಗ್ತಿದೆ. ಯಾಕಂದ್ರೆ ಡಿಕೆಶಿ ಹೀಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗೋದಕ್ಕೆ ಕೆಲ ದಿನಗಳ ಹಿಂದಷ್ಟೇ ಪಕ್ಷದ ಕೆಲ ಶಾಸಕರು ಡಿಕೆಶಿ ವಿರುದ್ಧ ಸಿದ್ದರಾಮಯ್ಯನವರಿಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರಂತೆ. ಡಿಕೆ ಶಿವಕುಮಾರ್ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ತಮಗೆ ಬೇಕಾದಂತೆ ನಿರ್ಧಾರ ಕೈಗೊಳ್ಳುತ್ತಿದ್ದಾರೆ. ಕೊನೆಗೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಅಂತೆಲ್ಲ ಹಾಕೊಟ್ಟಿದ್ರಂತೆ. ಈ ವಿಷಯ ಗೊತ್ತಾಗಿದ್ದೇ ತರ ಡಿಕೆಶಿ ಗಾಬರಿಯಾಗಿದ್ರು. ಯಾಕಂದ್ರೆ ಇಂತಹ ವಿಷಯ ಗೊತ್ತಾದ ಮೇಲೂ ಸುಮ್ಮನಿದ್ರೆ ತಮ್ಮ ಮತ್ತು ಸಿದ್ದರಾಮಯ್ಯನವರ ನಡುವಿನ ಕಮ್ಯುನಿಕೇಶನ್ ಗ್ಯಾಪ್ ಹೆಚ್ಚಾಗುತ್ತೆ. ಈ ಗ್ಯಾಪ್ ಹೆಚ್ಚಾಗುತ್ತಾ ಹೋದ್ರೆ ಸರಿಪಡಿಸೋದು ಕಷ್ಟ ಅನ್ನೋದು ಡಿಕೆ ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತು. ಅಂದ ಹಾಗೆ ಕಮ್ಯುನಿಕೇಶನ್ ಗ್ಯಾಪ್ ಇದ್ರೆ ಏನೇನು ಅನಾಹುತಗಳಾಗ್ತಾವೆ ಅನ್ನೋದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ಹೀಗಾಗಿ ಡಿಕೆಶಿ ಬ್ರೇಕ್ಫಾಸ್ಟ್ ನೆಪದಲ್ಲಿ ಸಿದ್ದು ಮನೆಗೆ ಹೋಗಿ ಸಿದ್ದರಾಮಯ್ಯನವರನ್ನ ನೈಸ್ ಮಾಡಿ ಬಂದಿದ್ರು. ಸಾರ್, ನನ್ನ ಬಗ್ಗೆ ಯಾರು ಏನ್ ಹೇಳಿದ್ರು ನಂಬಕ್ ಹೋಗ್ಬೇಡಿ. ಒಂದು ವೇಳೆ ನಿಮ್ಗೆ ಏನೇ ಅನುಮಾನ ಬಂದ್ರು ನನಗೆ ಹೇಳಿ. ಹಾಗೇನೆ ಇಂತಹ ಕೆಲಸ ಆಗ್ಬೇಕು ಅಂತ ಒಂದು ಸೂಚನೆ ಕೊಡಿ ಸಾಕು. ಅಥವಾ ಬರಲು ಹೇಳಿದ್ರೆ ನಾನೇ ಅರ್ಧ ಗಂಟೆಯಲ್ಲಿ ನಿಮ್ಮ ಮನೆಗೆ ಬರುತ್ತೇನೆ ಎಂದಿದ್ರು. ಅದ್ಯಾವಾಗ ಡಿಕೆಶಿ ಹೀಗೆ ಹೇಳಿದ್ರು ಆಗ ಮುಖದಲ್ಲಿ ನಗು ಅರಳಿಸಿದ ಸಿದ್ದರಾಮಯ್ಯನವರು, ಆಗ್ಲಿ ಬಿಡ್ರಿ ಡಿಕೆ, ಏನೇ ಇದ್ರು ಹೇಳುತ್ತೇನೆ, ಸರ್ಕಾರ ಚೆನ್ನಾಗಿ ನಡೆದುಕೊಂಡು ಹೋಗ್ಲಿ ಎಂದಿದ್ದಾರೆ. ಜೊತೆಗೆ ಉಪ್ಪಿಟ್ಟು ತಿನ್ನಿಸಿ ಬೀಳ್ಕೊಟ್ಟಿದ್ರು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಸಿದ್ದರಾಮಯ್ಯ ಈಗ ಸೈಡ್ ಲೈನ್ ಆದಂತೆ ಕಂಡು ಬರುತ್ತಿರಬಹುದು. ಆದ್ರೆ ಸಿದ್ದರಾಮಯ್ಯ ಸಿಎಂ ಹುದ್ದೆಗೆ ರಿಸೈನ್ ಮಾಡಬೇಕಾದ್ರೇನೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರಿಗೆ 2028ರ ಚುನಾವಣೆಯ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರಂತೆ. 2028ರಲ್ಲಿ ಪಕ್ಷವನ್ನ ಮತ್ತೆ ನೀವು ಮತ್ತು ಡಿಕೆಶಿ ಇಬ್ರು ಒಟ್ಟಿಗೆ ಅಧಿಕಾರಕ್ಕೆ ತರಬೇಕು. ಈಗ ನೀವು ಸಿಎಂ ಹುದ್ದೆಯನ್ನ ತ್ಯಾಗ ಮಾಡಿದ್ದಕ್ಕೆ ಕುಗ್ಗಬೇಡಿ. 2028ರಲ್ಲಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತಂದ್ರೆ ಮತ್ತೆ ನೀವು ಸಿಎಂ ಆಗಬಹುದು ಅಂತೇಳಿ ಕಳಿಸಿದ್ರಂತೆ. ಜೊತೆಗೆ ಡಿಕೆ ಶಿವಕುಮಾರ್ ಸಿಎಂ ಆದ ಕೆಲವೇ ತಿಂಗಳುಗಳಲ್ಲಿ ನೀವು ಪಕ್ಷ ಸಂಘಟನೆಗೆ ಇಳಿಯಬೇಕು. 2023ರ ಮೊದಲು ಅದೇಗೆ ಸಿದ್ದು ಮತ್ತು ಡಿಕೆಶಿ ರಾಜ್ಯಾದ್ಯಂತ ಬಸ್ ಯಾತ್ರೆ ಮಾಡಿದ್ರು. ಹಾಗೆ ಈ ಸಲವೂ 2028ರ ಚುನಾವಣೆಗೆ 2 ವರ್ಷ ಮೊದಲೇ ಸಿದ್ದರಾಮಯ್ಯ ಬಸ್ ಯಾತ್ರೆ ಮಾಡೋಕೆ ಹೈಕಮಾಂಡ್ ಸೂಚಿಸಿದೆಯಂತೆ. ಹೀಗಾಗಿನೇ ಕೆಲ ದಿನಗಳ ಹಿಂದೆ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ಡಿಕೆಶಿ ಅಭಿಮಾನಿಗಳು ಡಿಕೆ ಅಂತ ಘೋಷಣೆ ಕೂಗೋ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಡಿಮಿಡಿಗೊಂಡಿದ್ರು. ಇಲ್ಲಿ ಬರೀ ಡಿಕೆ ಅಂದ್ರೆ ಮತ್ತೆ ನಾವೆಲ್ಲ ಯಾಕೆ ಬರ್ಬೇಕು? ಕಾಂಗ್ರೆಸ್ ಪಕ್ಷ ಅಂದ್ರೆ ಎಲ್ಲ ನಾಯಕರು ಬೇಕು, ಒಬ್ಬರಿಂದ ಪಕ್ಷ ಅಲ್ಲ ಅಂತೇಳಿ ಕಾರ್ಯಕರ್ತರ ವಿರುದ್ಧ ಖರ್ಗೆ ಗರಂ ಆಗಿದ್ರು. ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಹೈಕಮಾಂಡ್ ನ 2028ರ ಚುನಾವಣೆಯ ಬ್ಲೂ ಪ್ರಿಂಟ್ ಏನು ಅನ್ನೋದನ್ನ. ಇನ್ನ ಟಗರು ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಅದು ಓಡಿ ಹೋಗ್ತಿದೆ ಅಂತ ಅರ್ಥ ಅಲ್ಲ, ಸರಿಯಾಗಿ ಗುಮ್ಮೋಕೆ ಪಿಚ್ ರೆಡಿ ಮಾಡ್ಕೊಂತಿದೆ ಅಂತ. ಅದೇ ರೀತಿ ಸದ್ಯ ಸಿದ್ದರಾಮಯ್ಯ ಕೆಲ ದಿನಗಳ ಹಿಂದೆ ಕೇರಳದಲ್ಲಿ ಪ್ರಕೃತಿ ಚಿಕಿತ್ಸೆಗೆ ಹೋಗಿ ಬಂದಿದ್ದು ಈಗ ಮನೆಯಲ್ಲಿ ರೆಸ್ಟ್ ಮಾಡ್ತಿರೋದ್ರ ಉದ್ದೇಶ ಅವರು ಸೈಡ್ ಲೈನ್ ಆಗಿದ್ದಾರೆ, ಮಾಡೋಕ್ ಬೇರೇನ್ ಕೆಲಸ ಇಲ್ಲ ಅಂತಲ್ಲ. ದಸರಾ ಮುಗಿದ ನಂತರ ರಾಜ್ಯಾದ್ಯಂತ ಅಹಿಂದ ಸಂಘಟನೆಯನ್ನ ಬಲಪಡಿಸಲು ರಾಜ್ಯ ಪ್ರವಾಸಕ್ಕೆ ಸಜ್ಜಾಗುತ್ತಿದ್ದಾರೆ. ಅಂದ್ರೆ ತಮ್ಮ ಫಿಟ್ನೆಸ್ ಕಡೆ ಸಿದ್ದರಾಮಯ್ಯ ಗಮನ ಕೊಡುತ್ತಿದ್ದಾರೆ. 77 ವರ್ಷದ ಸಿದ್ದರಾಮಯ್ಯ ಇಡೀ ರಾಜ್ಯ ಸುತ್ತಬೇಕು ಅಂದ್ರೆ ಫಿಟ್ನೆಸ್ ಬೇಕಲ್ವಾ? ಹೀಗಾಗಿ ಪ್ರತಿದಿನ ವಾಕಿಂಗು, ವ್ಯಾಯಾಮ, ಯೋಗ ಮಾಡುತ್ತಿದ್ದಾರೆ. ಜೊತೆಗೆ ಡಯಟ್ ಕೂಡ ಫಾಲೋ ಮಾಡ್ತಿದ್ದಾರೆ. ಹೀಗೆ ಒಂದು ಕಡೆ ಸಿದ್ದರಾಮಯ್ಯ ಫಿಟ್ನೆಸ್ ಕಡೆ ಗಮನ ಕೊಟ್ರೆ ಮತ್ತೊಂದು ಕಡೆ ಅವರ ಆಪ್ತರು ಸಿದ್ದರಾಮಯ್ಯ ಅವರ ರಾಜ್ಯ ಪ್ರವಾಸಕ್ಕೆ ಅಗತ್ಯವಾದ ವಾಹನ ಯಾವುದಿರಬೇಕು, ಅದನ್ನ ಹೇಗೆ ರೆಡಿ ಮಾಡಿಸಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದು ವಿಚಾರವಾಗಿ ರಿಯಾಕ್ಟ್ ಮಾಡ್ತಾ 2028ರ ಎಲೆಕ್ಷನ್ಗೆ ಸಿದ್ದರಾಮಯ್ಯನವರೇ ಬಾಸ್ ಅಂತ ಹೇಳಿರೋದು. ಸಿದ್ದರಾಮಯ್ಯನವರನ್ನ ಕಡೆಗಣಿಸೋ ಪ್ರಶ್ನೆಯೇ ಇಲ್ಲ, ಅವರೇ ನಮ್ಮ ಲೀಡರ್. 2028ರ ಮುಂದಿನ ಎಲೆಕ್ಷನ್ ಅನ್ನ ನಾವು ಅವರ ನೇತೃತ್ವದಲ್ಲೇ ಎದುರಿಸುತ್ತೇವೆ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಈ ಪ್ಲಾನ್ ಬಿ ಅನ್ನ ನೋಡಿ ಇದೀಗ ಕಮಲದಳ ಪಕ್ಷಗಳ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಸಿದ್ದರಾಮಯ್ಯನವರ ಪೊಲಿಟಿಕಲ್ ಜರ್ನಿ ಮುಗ್ದೆ ಹೋಯ್ತು ಅಂತ ಅಂದ್ಕೊಂಡಿರೋವಾಗ್ಲೇ ಅವರು ಮತ್ತೆ ಫಿನಿಕ್ಸ್ ಪಕ್ಷಿಯಂತೆ ಮೇಲೆದ್ದು ಬರೋ ಮುನ್ಸೂಚನೆ ಸಿಗ್ತಾ ಇರೋದು ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರಗಳನ್ನ ಉಲ್ಟಂ ಪಲ್ಟಾ ಮಾಡಿಬಿಡ್ತೇವೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಈ ಸೆಕೆಂಡ್ ಇನ್ನಿಂಗ್ಸ್ ಈ ಪ್ಲಾನ್ ಬಿ ರಾಜ್ಯ ರಾಜಕಾರಣದಲ್ಲಿ ಎಂತ ಭೂಕಂಪ ಸೃಷ್ಟಿ ಮಾಡುತ್ತೆ? ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೋಡಿ 2028ರಲ್ಲಿ ಮತ್ತೆ ಮ್ಯಾಜಿಕ್ ಮಾಡುತ್ತಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ
ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.